ನಿಮಗೆಲ್ಲ ಗೌರಿ ಅಡುಗೆ ಅಂಗಳಕ್ಕೆ ಸ್ವಾಗತ. ನಾನಿವತ್ತು ಆಲೂ ಟಿಕ್ಕಿನ ತುಂಬ ಸುಲಭವಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ. ಇದು ಬೆಳಗ್ಗೆ ತಿಂಡಿ ಜೊತೆಗೂ ಸಹ ಉಪಯೋಗಿಸ್ಕೋಬೋದು, ಸಂಜೆ ಸ್ನ್ಯಾಕ್ಸ್ಗೂ ಸಹ ಉಪಯೋಗಿಸ್ಕೋಬೋದು. ನೀವೊಂದ್ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಈಗ ಆಲೂ ಟಿಕ್ಕಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನು 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಬೇಯಿಸ್ಕೊಂಡು ಇದನ್ನು ಮ್ಯಾಶ್ ಮಾಡ್ಕೊತೀನಿ ಒಂದು ಪಾತ್ರೆಗೆ ಹಾಕ್ಕೊಂಡು. ಈಗ ಇದನ್ನು ಕ್ಲೀನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಇದು ಪೂರ್ತಿ ಚೆನ್ನಾಗಿ ಮ್ಯಾಶ್ ಆದಮೇಲೆ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡು ಇದಕ್ಕೆ 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಇದಕ್ಕೆ ಒಂಚೂರು ಗರಂ ಮಸಾಲ, ಒಂದು 1/4 ಟೀ ಸ್ಪೂನ್ ಅರಿಶಿನ, ಒಂದು 1/4 ಟೀ ಸ್ಪೂನು ಪೆಪ್ಪರ್ ಪೌಡ್ರು, ಒಂದು 1/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಓಂಕಾಳು, 1/4 ಟೀ ಸ್ಪೂನು ಸೋಂಪು ಕಾಳನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಕಲಸೋಣ. ಕೈಯಿಂದನೇ ಚೆನ್ನಾಗಿ ಕಲಿಸ್ಕೋಬೇಕು, ನೀರು ಹಾಕೋಕ್ಕೆ ಹೋಗ್ಬಿಡಿ, ಹಾಗೆ ಕಲಿಸ್ಕೊಳ್ಳೋಣ. ಈಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತೀನಿ. ಇವಾಗ ತುಂಬ ರುಚಿಯಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ, ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದನ್ನು ಬಿಟ್ಬಿಡಿ. ಈಗ ಇದನ್ನು ಎಷ್ಟು ಸೈಜ್ ಬೇಕೋ ನೋಡಿ ತೊಗೊಂಡು ಇದನ್ನು ಉಂಡೆ ಕಟ್ಕೊಳ್ಳಿ. ನೋಡಿ, ನಾನು ಈ ಸೈಜ್ಗೆ ತೊಗೊಂಡು ಉಂಡೆ ಕಟ್ಕೋತಾ ಇದ್ದೀನಿ. ಈಗ ಎಲ್ಲ ಉಂಡೆನೂ ಆದಮೇಲೆ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ, ಎಲ್ಲ ಉಂಡೆನೂ ಕಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಸೇಪ್ ಬರ್ತಾ ಇದೆ. ಈಗ ಸ್ಟವ್ ಆನ್ ಮಾಡಿ ಒಂದು ಹಂಚು ಇಟ್ಟಿದ್ದೀನಿ. ಹಂಚು ಚೆನ್ನಾಗಿ ಕಾದ್ಮೇಲೆ ಒಂದು 3-4 ಸ್ಪೂನ್ ಎಣ್ಣೆನ ಸೇರಿಸಿ ಮಿಕ್ಸ್ ಮಾಡಿರೋ ಅಂಥ ಹಾಲುನ ನಾನು ಒಡೆ ಥರ ತಟ್ಟಿ ಈ ಹಂಚು ಮೇಲೆ ಹಾಕ್ತಾಯಿದ್ದೀನಿ. ಈ ಹಂಚು ಎಷ್ಟು ಇಡಿಸುತ್ತೋ ಅಷ್ಟನ್ನು ಹಾಕಿ. ತುಂಬ ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವೊಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ, ನಾನು ಹಂಚಿನ ಸುತ್ತ ಹಾಕಿದ್ದೀನಿ. ಈಗ ಒಂದು 5 ನಿಮಿಷ ಬೇಯಿಸಬೇಕು. ಕಮ್ಮಿ ಉರಿ ಇಟ್ಕೊಂಡು ಬೇಯಿಸಿ. ನೋಡಿ, ಈಗ ಮತ್ತೆ ನಾನು ತಿರುಗಿಸಿ ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಬಾಕ್ಸ್ಗೂ ಸಹ ಇದನ್ನು ಹಾಕ್ಕೊಡ್ಬೋದು ಸ್ಕೂಲ್ಗೆ. ಈಗ ತಿರುಗಿಸಿ ಹಾಕಿದ ಮೇಲೆ ಒಂದು 5 ನಿಮಿಷ ಬೇಯಿಸೋಣ. 5 ನಿಮಿಷ ಆದಮೇಲೆ ನಾನು ಇದನ್ನು ಒಂದೊಂದಾಗಿ ಪ್ಲೇಟ್ಗೆ ಎತ್ತಾಕೋತಾ ಇದ್ದೀನಿ. ಈಗ ಬೆಂದಿದೆ ಚೆನ್ನಾಗಿ. ತುಂಬ ಈಸಿಯಾಗಿ ಸುಲಭವಾಗಿ ಮಾಡ್ಬೋದು. ನೋಡಿದರೆ ಎಷ್ಟು ರುಚಿಯಾಗಿ ನಾವು ಮನೆಯಲ್ಲೇ ಆಲೂ ಟಿಕ್ಕಿನ ಮಾಡ್ಕೋಬೋದು ಅಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಗೌರಿ ಅಡುಗೆ ಅಂಗಳಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಕಾಯ್ತಾ ಇರಿ. ಥ್ಯಾಂಕ್ ಯು.